ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವವನ್ನು ಗ್ರೇಟು ತಹಸೀಲ್ದಾರ್ ರಾಮ್ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಲಯದ ನ್ಯಾಯಾಲಯದ ಸಭಾಂಗಣದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಸಂಘ ಕೊರಟಗೆರೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಆಚರಣೆ ಮಾಡಲಾಗಿದೆ. 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಸುಜ್ಞಾನವ ದಂಪತಿಗಳ ಪುತ್ರ ರತ್ನ ಶರಣ ಕಿರಣ ಮಡಿವಾಳ ಮಾಚಿದೇವರು ಜನಿಸಿದ್ದು ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯನ್ನ ಜನ ತುಳಿತಕ್ಕೆ ಒಳಗಾಗಿದ್ರು. ಇವುಗಳೆಲ್ಲವುಗಳಿಂದ ಮಹಿಳೆಯರು, ವೃತ್ತಿ ನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಸೆ, ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನು ಕೈಗೊಂಡಿದ್ರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುತ್ತಾರೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತ ಜವಾಬ್ದಾರಿ ಗುರುತರವಾದುದು. ಶರಣ ಧರ್ಮ ಸಂರಕ್ಷಣೆ, ವಚನ ಸಾಹಿತ್ಯದ ರಕ್ಷಣೆಯ ದಂಡ ನಾಯಕತ್ವ ಜವಾಬ್ದಾರಿ ಹೊತ್ತು ಚೆನ್ನಬಸವಣ್ಣ, ಅಕ್ಕನಾಗಮ್ಮ, ಕಿನ್ನರಿ ಬೊಮ್ಮಣ್ಣ ಮೊದಲಾದವರೊಂದಿಗೆ ಮಾಚಿದೇವ ಶರಣ ಸಮೂಹದ ಭೀಮ ರಕ್ಷೆಯಾಗಿ ನಿಂತಿದ್ದಾರೆ. ತಮ್ಮ ಧೈರ್ಯ, ಅನುಪಮ ಬಲದಿಂದ ಶರಣರನ್ನ ವಚನ ಸಾಹಿತ್ಯವನ್ನ ರಕ್ಷಿಸಿ ಉಳಿವಿಗೆ ತಲುಪಿಸಿದ ಸಾಹಸಿ ಮಡಿವಾಳ ಮಾಚಯ್ಯ. ಸಮಸ್ತ ಶರಣರು ಉಳಿವಿಯಲ್ಲಿ ಲಿಂಗೈಕ್ಯರಾಗಲು ತಮ್ಮ ಮಹಾನ್ ಕರ್ತವ್ಯ ಪೂರೈಸಿ ಸಿಂದಗಿ ತಾಲೂಕಿನ ಕಲಿಪುರ ಈಗಿನ ಕಲೆಕೇರಿ ತನ್ನ ಗುರುವಾದ ವೀರಗಂಟೈರ ಜೊತೆಗೆ ಜೀವಂತ ಸಮಾಧಿಯಾಗಿ ಗುರು ಶಿಷ್ಯರು ಐಕ್ಯರಾದರು. ಕಾರ್ಯಕ್ರಮದಲ್ಲಿ ಗ್ರೇಟು ತಹಸೀಲ್ದಾರ್ ರಾಮ್ ಪ್ರಸಾದ್, ಆರ್ಐ ಬಸವರಾಜು ಹಾಗೂ ಆಡಳಿತದ ಅಧಿಕಾರಿಗಳು ಮತ್ತು ಶ್ರೀ ಮಡಿವಾಳ ಮಾಚಿದೇವ ಸಂಘದ ರುದ್ರೇಶ್ ಅಧ್ಯಕ್ಷರು, ಹನುಮಂತಪ್ಪ ಉಪಾಧ್ಯಕ್ಷರು, ಆನಂದ ಕಾರ್ಯದರ್ಶಿ ರಾಘವೇಂದ್ರ ಶರತ್ ಮತ್ತು ಸಮುದಾಯದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೊನ್ನೇಶ್ ಪಿಕೆ, ಕೊರಟಗೆರೆ. ಒಂದು ಮಿನಿಸ್ಟ್ರಿಗೆ ಲೆವೆಲ್ ಕೊಡಬೇಕು ಅಂತಂದರೆ ಅವ್ನ ಕಾಯಕನ ನೋಡಿರ್ತಾರೆ, ನೋಡಿ ಅಲ್ಲಿ ನಿಯೋಜನೆ ಮಾಡ್ತಾರೆ. ಅದೇ ರೀತಿ CM, PM ಅಂದರೆ ಅವ್ರ ಇಂಟಿಗ್ರಿಟಿ ಏನಿದೆ ಅದರ ಮೇಲೆ ಅವರು ಮೇಲೋಗ್ತಾ ಹೋಗ್ತಾರೆ. ಒಬ್ಬ ರಾಷ್ಟ್ರಪತಿ ಕೊಡಬೇಕು, ಪ್ರಧಾನಮಂತ್ರಿ ಕೊಡಬೇಕು ಅಂತಂದರೆ ಅವ್ನ ಇಂಟಿಗ್ರಿಟಿ ತುಂಬ ಇರ್ತದೆ. ಅವನು ಗೇಟಲ್ಲೇ ಇದ್ರೂ ಅವ್ನ ಕಾಯಕವನ್ನ ಅಲ್ಲಿ ಮೇಲೆ ಬಂದಿರ್ತಾರೆ. ಅದೇ ರೀತಿ ಇವರು ಕೂಡ ಅನುಭವ ಮಟ್ಟಕ್ಕೆ ಬಂದಿದ್ದಾರೆ. ಅವತ್ತಿನ ದಿನ ಅನುಭವ ಮಟ್ಟ ಅಂದರೆ ಹೆಚ್ಚು ಕಮ್ಮಿ ಇವಾಗ ನಾವು ಏನು ವಿಧಾನಸಭಾ ಅಥವಾ ಪಾರ್ಲಿಮೆಂಟ್ ನಡೆಸಬೇಕು ಅದೇ ರೀತಿಯಲ್ಲಿ ಅಲ್ಲಿ ನಡೀತಾ ಇತ್ತು. ಎಲ್ಲ ಕಡೆಯಿಂದ, ದೇಶದ ಎಲ್ಲ ಕಡೆಯಿಂದ, ಮೂಲೆಯಿಂದ ಬಂದು ಅಲ್ಲಿ ಅವರು ಡಿಸ್ಕಷನ್ ಮಾಡೋದು ಅಂತ ಒಂದು ಇದರಲ್ಲಿ ನಮ್ಮ ಪಾಟೀಲಿಯವರು ಅಲ್ಲಿ ಇದ್ರು ಅಂತಂದ್ರೆ ಅದರಿಂದ ಸಹಜವಾಗಿ ಪ್ರಭಾವಿತರಾಗಿದ್ದಾರೆ. ಅದನ್ನು ಪ್ರಭಾವಿತರಾಗಿ ಅವರ ನಾಯಕರಿಂದ ಅವ್ರು ಏನು ಬಂದು ಅವರದೇ ಆದ ಒಂದು ಸಂಸ್ಕೃತಿನ ಹುಟ್ಟುಹಾಕ್ತಾರೆ. ಬಸವಣ್ಣನವರು ಮೇಲ್ಜಾತಿಯಿಂದ ಬಂದರೂ ಕೂಡ ಅವರಿಂದ ಪ್ರಭಾವ ಹೊಂದಿರೋರೆಲ್ಲ ಮಧ್ಯಮದ ಕೆಳಜಾತಿಯವರನ್ನ ಅದನ್ನು ನಾವು ಮನಸ್ಸಲ್ಲಿ ಹಚ್ಕೋಬೇಕು. 99 ಜನ ಬಂದಿರೋ ಹಿಂದುಳಿದ ವರ್ಗದವರೇ ಅಲ್ಲಿ ಶರಣರು ಅವರಿಂದ ಪ್ರಭಾವಿತರಾಗಿದ್ದಾರೆ. ಅವರೆಲ್ಲರಿಗೂ ಒಂದು ಕಾಯಕ ಇತ್ತು. ಆ ಕಾಯಕದ ಜೊತೆಗೆ ಇವರು ಇಲ್ಲಿಗೆ ಬರ್ತಾರೆ, ಆ ಮಟ್ಟಿಗೆ ನಿಂತ್ಕೊಂತಾರೆ. ಅದನ್ನು ನಾವು ವಿಶೇಷವಾಗಿ ಗುರುತಿಸ್ಬೇಕಾಗ್ತದೆ. ಯಾಕೆಂದ್ರೆ ಹಿಂದುಳಿದ ವರ್ಗದವರು ಅವತ್ತಿಂದ ಇವತ್ತವರೆಗೂ ನಾವು ಹಿಂಗೆ ಹೇಗಿದೆ ಅಂತಂದ್ರೆ ಹೊರಗಿನ ಮೈಲ ತೊಳೆಯುವವನ ಇದರಿಂದ ಬಟ್ಟೆಗಳನ್ನ ಮತ್ತೆಲ್ಲ ಆಗಿರೋದ್ರಿಂದ ಅದು ತೊಳಿತಾ ಇದ್ದೀನಿ. ಒಳಗಿನ ಮೈಲ ತೊಳೆಯುವವರ ಅಂದ್ರೆ ಕೇವಲ ನಾವು ಬಾಹ್ಯವನ್ನ ತೊಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂತರಾತ್ಮದಿರ್ತಕ್ಕಂಥ ಕೊಳೆಯನ್ನು ತೊಳೆಯುವಂಥವ್ರು ಯಾರು ಅಂತ. ಮನಸ್ಸಿನ ಕಲುಷವೇ ಮಹಾಮೈಲವಯ್ಯ. ಅಂದ್ರೆ ಕೇವಲ ನಾವು ವೇದಿಕೆಯ ಬಟ್ಟೆ ಶುದ್ಧವಾಗಿದೆ, ನನ್ನ ಇದು ಶುದ್ಧ ಆಗಿದೆ ಎಲ್ಲವನ್ನ ಕೂಡ ಹೇಳ್ತಾರೆ. ಆದ್ರೆ ಮನಸ್ಸನ್ನ ಶುದ್ಧಿ ಮಾಡಿಕೊಂಡ್ರಲ್ಲ, ಈ ರೀತಿಯಾದ ವಚನಗಳ ತಾತ್ಪರ್ಯವನ್ನು ಹೇಳ್ತಾ ಮುಂದೊಂದು ವಚನ ಹೇಳ್ತಾರೆ, ಮಡಿವಾಳನ ಕಾಯಕ ಹೀನವೆಂದರೆ. ಮೇಡಮ್ ಹೇಳ್ತಾ ಅದ್ಭುತವಾಗಿ ಮಾತಾಡ್ತಾರೆ ಮೇಡಮ್. ನೇತ್ರಾವತಿ ಮೇಡಮ್ ಎಸ್ ಅಂದ್ರೆ ಈಗ ಎಷ್ಟು ನಾವು ಒಂದು ಸಮಾಜವನ್ನ ನಿರ್ಲಕ್ಷ್ಯವಾಗಿ ಗಮನಿಸ್ತೀವಿ ಅಂತಂದಾಗ, ಕೇವಲ ತೊಳೆಯುವಂಥವ್ರು, ಬಟ್ಟೆ ತೊಳೆಯುವಂಥವ್ರು, ಮಲಿನವನ್ನು ತೊಳೆಯುವಂಥವ್ರು, ಆ ರೀತಿ ಅಂತಂದಾಗ ಮಡಿವಾಳ ಕಾಯಕ ಹೀನವೆಂದರೆ ಭಕ್ತಿಯೇ ಹೀನವಾಯಿತಯ್ಯ. ಯಾರು ಭಕ್ತ, ನಾನು ಭಕ್ತ, ಆ ಭಕ್ತ, ದೇವ್ರ ಭಕ್ತ ಅಂದ್ರೆ ಇದನ್ನ ಹೀನ ಅಂತಂದ್ರೆ. ಯಾಕೆಂದ್ರೆ ಇಲ್ಲಿ ಮಾಚಿದೇವರು ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಮೊದಲು ನಮ್ಮ ಅಂತರಂಗವನ್ನ ಶುದ್ಧಿ ಮಾಡ್ಕೋಬೇಕು, ನಂತರದಲ್ಲಿ ಬಾಹ್ಯವನ್ನ ಶುದ್ಧಿ ಮಾಡುವಂಥದ್ದು.